ವರಮಹಾಲಕ್ಷ್ಮಿಗೆ ದೇವ್ರ ಮನೆಯನ್ನ ಕ್ಲೀನ್ ಮಾಡ್ತಿದ್ದೇವೆ. ಗುಡ್ ಮಾರ್ನಿಂಗ್. ನಾವು ವ್ಲಾಗಲ್ಲಿ ಎಂತ ಹೇಳ್ತಾನೆ ಅಥರ್ವ? ಮುಚ್ಚಿಬಾಯಿ ಅಂತ. ಎ ಫ್ಯಾಮ್, ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅಂದರೆ, ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನಿಂಗ್ ನಡೀತಿತ್ತು. ಸೊ ಹೆಂಗೆ ಡೆಕೋರೇಷನ್ ಎಲ್ಲ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅಂತ ತೋರಿಸೋಣ ಅಂದ್ಬಿಟ್ಟು ಈ ವ್ಲಾಗು. ಸೊ ಇಷ್ಟು ದಿನ ವ್ಲಾಗ್ ಇದ್ದಿಲ್ಲ, ಬಿಕಾಸ್ ಅದು ಏನಂತೀವಿ, ಅದು ಸಮ್ ಪರ್ಸ್ನಲ್ ಇಶ್ಯೂ ಅಂದ್ಕೊಳ್ಳಿ, ಆ ಥರ ಇಶ್ಯೂ ಇತ್ತು. ಸೊ ಅದಕ್ಕೆ ವ್ಲಾಗ್ ಯಾವುದು ಹಾಕಕ್ಕೆ ಹೋಗಿದ್ದಿಲ್ಲ. ಇನ್ನು ಮುಂದೆ ಯಾವುದಾದ್ರೂ ಒಂದು ಒಳ್ಳೆ ಇದಿರು ಬಂದಾಗ ನಾನು ಹಾಕ್ತೀನಿ ಫಾರ್ ಶ್ಯೂರ್, ಅದಂತೂ ಗ್ಯಾರಂಟಿ. ಮತ್ತು ಇವತ್ತು ಏನು ಅಂದರೆ ಅದೇ ಹಬ್ಬ ನಾಳೆ. ಸೊ ಎಲ್ಲ ಕ್ಲೀನಿಂಗ್ ನಡೀತಿದೆ. ಮಮ್ಮಿ ಆಲ್ರೆಡಿ 2 ರೌಂಡ್ ಪಾತ್ರೆ ಎಲ್ಲ ಇದು ದೇವ್ರ ಸಾಮಾನು ಇದೆಯಲ್ಲ ಅದೆಲ್ಲ ತೊಳೆದ್ರು. ಇವಾಗ ಇನ್ನೂ ತೊಳಿತಾನೆ ಇದ್ದಾರೆ. ಫುಲ್ಲು ಮೆಸಿ ಇದೆ, ಫುಲ್ ಅಂದರೆ ಫುಲ್ ಮೆಸಿ ಆಗಿದೆ ಮನೆ. ಅಲ್ಲಿ ನೋಡಿ ಲೈಟಿಂಗ್ಸಲ್ಲಿದೆ, ದೇವ್ರ ಫೋಟೋ ಎಲ್ಲ ಇಲ್ಲಿದೆ. ಸೊ ಹಂಗೆ ಫುಲ್ಲು ಮೆಸಿ ಇದೆ ಇನ್ನೂ ಮನೆ. ಪಪ್ಪ ಆಫೀಸಲ್ಲಿದ್ದಾರೆ, ಬರ್ತಾರೆ. ನಾವು 3 ಜನ ಸೇರ್ಕೊಂಡೆ ಮಾಡೋದು, ಮಮ್ಮಿ ಮತ್ತು ಪಪ್ಪ. ನಾನು ಅಷ್ಟೊಂದು ಅಂದರೆ ಹೆಲ್ಪ್ ಮಾಡ್ತೀನಿ, ಬಟ್ ದೇವ್ರ ಮನೆದ್ರಲ್ಲಿ ನನಗೆ ಅಷ್ಟೊಂದು ಐಡಿಯಾ ಇರಲ್ಲ ಹೇಳ್ಬೇಕು ಅಂದರೆ. ಅದೇ ಯಾವಾಗಲೂ ಪ್ರತಿ ಸಲ ನಾವು ಇಲ್ಲೇ ಮಾಡೋದು. ನಿಮಗೆ ಗೊತ್ತಿರಬೇಕನ್ಸುತ್ತೆ, ಹೋದ್ಸತಿ ನಾನು ವ್ಲಾಗ್ ಮಾಡಿದಾಗ 12:30 ಹಂಗೆ ನಾನು ಮಮ್ಮಿ ಹೋಗ್ಬಿಟ್ಟು ಕಸ ಎಲ್ಲ ಬಿಸಾಕ್ಬಿಟ್ಟು ಬಂದಿದ್ರಿ. ಮಾಡಿದ್ನಾ ಏನೋ ಅಂತ ನನಗೆ ಡೌಟು. ಇವತ್ತು ಬೆಳಿಗ್ಗೆ ಕುತ್ಕೊಂಡು ಹುಡುಕ್ದೆ ಅದನ್ನು, ನನಗೆ ಸಿಗ್ದಂಗೆ ಇದ್ದಿಲ್ಲ. ಮತ್ತು ಇವತ್ತು ಇಂಡಿಪೆಂಡೆನ್ಸ್ ಡೇ. ಸೊ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. 78th ಮಮ್ಮಿ ವಿಶ್ ಮಾಡಿ. ನೋಡಿ ಆಲ್ರೆಡಿ ಎಲ್ಲ ಎಲ್ಲ ಸಬೀನಾಗೆಲ್ಲ ತೊಳಿತಿದ್ದಾರೆ. ನೋಡಿ ಎಲ್ಲ ಮೆಸಿ ಮಾಡಿಟ್ಬಿಟ್ಟಿದ್ದೀವಿ. ಮಮ್ಮಿ ಅದೇ ಅವಾಗಿಂದ ಫುಲ್ ಟೆನ್ಷನ್. ಬೆಳಿಗ್ಗೆ ಎಷ್ಟಾದ ಮಮ್ಮಿ ಇವತ್ತು ನಿಮಗೆ ಸ್ಕೂಲ್ ಇದ್ದಿದ್ದು? ಬೆಳಿಗ್ಗೆ 8 o'clock ಹೋದ್ರೆ 12ಗೆ ಬಂದರು. 12ಗೆ ಬಂದಾಗಿಂದ ಅವ್ರು ಕೂತೇ ಇಲ್ಲ ಅಂದ್ಕೊಳ್ರಿ. ಫುಲ್ಲು ಕೆಲಸ ಇನ್ನೂ ನಡೀತಾನೆ ಇದೆ. ಆದರೆ ಇನ್ನೂ ಏನೂ ಮುಗ್ದಿಲ್ಲ. ಎಲ್ಲ ತೆಗ್ದಿದ್ದಾಯಿತು. ಎಲ್ಲ ಇವಾಗ ಕ್ಲೀನ್ ಮಾಡಿ ಒಂದೊಂದು ಕಡೆ ಜೋಡಿಸ್ತಾ ಇದ್ದೀವಿ. ಇನ್ನು ದೇವ್ರ ಮನೆದು ಇವಾಗೆಲ್ಲ ಆಚೆ ತೆಗ್ದಿದ್ದಾಯಿತು. ನೆಕ್ಸ್ಟ್ ಇನ್ನು ಒಳಗಡೆದು ನೆನೆ ನೈಟ್ ಮಾರ್ಕೆಟಿಗೆಲ್ಲ ಹೋಗಿದೆ. ಅದು ವ್ಲಾಗ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಇಲ್ಲಿಂದ ಹೋಗ್ತಾ ನಾನು ವ್ಲಾಗ್ ಮಾಡ್ಬೇಕಂತಲೇ ಹೋಗಿದ್ದು. ಮಾರ್ಕೆಟು ಒಂದು ಸತಿ ಹಿಂಗೆ ಕಾಲು ಎಂಟ್ರಿ ಕೊಟ್ಟ ಮೇಲೆ ಅಪ್ಪಾ, ಹಿಂಗೆ ಒಂದೊಂದು ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲ. ಮ್ಯಾಕ್ಸ್ ಹಿಂಗೆ ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲ, ಗೊತ್ತಾ? ಇಷ್ಟೊಂದು ಹೋಗಿದ್ದು ಸೀರಿಯಸ್, ಒಂದೊಂದು ಹೆಜ್ಜೆ ಇಡೋಕ್ಕೂ ಜಾಗ ಇಲ್ಲ, ಗೊತ್ತಾ? ಹೋಗಿದ್ದು ಏನು 3 hours ಆಗಿದೆ. ಪಪ್ಪ ಬರ್ತೀನಿ ಅಂದರು. ಆಮೇಲೆ ಪಪ್ಪ ಅಂದರು ಇಲ್ಲ ನೀವು ಹೋಗ್ಬಿಟ್ಟು ಬನ್ನಿರಿ, ನಾನು ಕಾಯ್ತಾ ಇರ್ತೀನಿ ಅಂದರು. ಆಮೇಲೆ ಪಪ್ಪ ಮತ್ತೆ ಇದ್ದರು. ಮತ್ತು ಪಪ್ಪ ಎಲ್ಲ ಇವಾಗ ಹೂವು ತರಿಸಿ. ಬಟ್ ಆದರೆ ಏನಂದರೆ ನೈಟ್ ಹೇಳ್ದಂಗೆ ಸರ್ಪ್ರೈಸಾ? ಓಕೆ, ಅದು ಹಾಕಿದ್ಮೇಲೆ ನೋಡಿ ಮಮ್ಮಿ ಏನಂತಾರೆ ಅಂದರೆ, ಕರೆಕ್ಟ್ ಇವಾಗ ತೆಗೆದ್ರು ಎಲ್ಲಿಡೋದು ಕರೆಕ್ಟ್ ಅಲ್ಲ? ನಮ್ಮ ಮಮ್ಮಿ ಅದನ್ನು ಫುಲ್ಲು ಅದು ತೆಗಿತಿರುವಾಗ ತೋರಿಸ್ತೀನಿ ರೀ. ಅದನ್ನ ನಾನು ತೆಗೆದ್ರೆ ಮತ್ತೆ ಅದನ್ನು ಇದು ಮಾಡಾಕ್ತೀನಿ. ಆವಾಗಲೇ ಒಂದು ಸತಿ ಮಾಡಿದೆ, ಅದಕ್ಕೆ ಮಮ್ಮಿ ಬೈತೆ. ಆವಾಗಲೇ ಏನಿಗೆ ಗೊತ್ತಾ, ಹೂವು ನೋಡ್ತೀನಿ ಕೊಡು ಅಂದೆ. ಮಮ್ಮಿ ಏನಂದ್ರಿದ್ರು, ಹೂವು ಎಲ್ಲ ಹಾಳಾಗಿದೆ ಅಂದರೆ ಫುಲ್ ಒಂಥರ ಒಣಗಿರೋ ಥರ ಇದೆ ಅಂದರು. ಹೋಗಿ ತೆಗೆದುಬಿಟ್ಟೆ. ಅದನ್ನು ನನಗೆ ಮತ್ತೆ ವಾಪಸ್ ಹಾಕಕ್ಕೆ ಬಂದಿಲ್ಲ. ಮತ್ತೆ ಅದಕ್ಕೆ ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿದ್ರು ಅವರು ನನ್ನಿಂದ. ಅದಕ್ಕೆ ಇವಾಗ ಮತ್ತೆ ತೆಗಿಬೇಡ, ಇವಾಗೆಲ್ಲ ಹಾಕಿದ್ಮೇಲೆ ತೋರಿಸ್ತೀನಿ, ಅಂದರೆ ಆಚೆ ಬರ್ತಾ ತೋರಿಸ್ತೀನಿ ನಿಮಗೆ. ಅದು ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಆದರೆ ಏನಂದರೆ ಹೇಳ್ಬೇಕು ಅಂತ ಚೆನ್ನಾಗೂ ಇದ್ದಿಲ್ಲ ಹೂವು, ರೇಟು ಜಾಸ್ತಿ. ನಾವು ಹೇಳ್ಬೇಕಂದ್ರೆ ಲೋಕಲೇ ತೊಗೊಬೋದಿತ್ತು. ಎಷ್ಟು 1500 1600 ಏನೋ ಆಯಿತು ಅನಿಸುತ್ತೆ, ಅಷ್ಟಾಗಿದೆ. ಇವಾಗ ಏನೇನು ಹೂವು ತೊಗೊಂಡಿದ್ದೀವಿ ಎಲ್ಲ ತೋರಿಸ್ತೀನಿ ನೆಕ್ಸ್ಟು. ಮುಂದೆ ಏನೇನಾಗುತ್ತೆ ನಮ್ಮ ಜೊತೆ ನೀವು ಕಂಟಿನ್ಯೂ ಮಾಡಿ. ವಿಡಿಯೋಗಳು ಬಿಡೋಣ ಬನ್ನಿ. ಓಕೆ ಫ್ರೆಂಡ್ಸ್, ಈಗ ನಾವು ವರಮಹಾಲಕ್ಷ್ಮಿಗೆ ದೇವ್ರ ಮನೆಯನ್ನ ಕ್ಲೀನ್ ಮಾಡ್ತಿದ್ದೇವೆ.
ಗುಡ್ ಮಾರ್ನಿಂಗ್. ಮುಂಚೆ ಬರಲಿ. ಅಥರ್ವ ಮ್ಯಾಕ್ಸ್ ಗುಡ್ ಬಾಯಾ ಬ್ಯಾಡ್ ಬಾಯಾ? ಬ್ಯಾಡ್ ಬಾಯ್. ಯಾಕೆ ಬೊಗಳ್ತಾನಾ? ಸೌಂಡ್ ಮಾಡ್ತಾ ಇರ್ತಾನಾ? ನೋಡಿ ಏನು ಮಾಡ್ತಿದ್ದಾನೆ ನೋಡಿ, ಬಗ್ ನೋಡು ಏನು ಮಾಡ್ತಿದ್ದಾನೆ ನೋಡು. Incoming voice. ಸೌಂಡ್ ಮಾಡು, ಸೌಂಡ್ ಮಾಡು, ಅದು ಸೌಂಡ್ ಮಾಡು. ಇರುತ್ತಾ? ಹೇಗ್ ಮಾಡ್ತಾನೆ ವ್ಲಾಗ್ ಅಲ್ಲಿ? ಅಣ್ಣ ವ್ಲಾಗ್ ಅಲ್ಲಿ ಎಂತ ಹೇಳ್ತಾನೆ ಅಥರ್ವಾ? ಮುಚ್ಚುಬಾಯಿ ಅಂತಾನ? ಯಾರಿಗೆ? ಯಾವ ನಾಯಿಗೆ? ಮ್ಯಾಕ್ಸಿಗ? ನೀನ್ ದಿನ ನೋಡ್ತೀಯ ಯೂಟ್ಯೂಬ್ ಚಾನಲ್? ಏನಂತ ಇದೆ? ಪಿಕ್ಚರ್ ಕಾಣುತ್ತ? ಬಾ ನಿಂದೊಂದು ಫೋಟೋ. ಬಾ ಆಂಟಿ ಜೊತೆ ಒಂದು ಫೋಟೋ, ನಾಳೆ ನಿಂದು ಯೂಟ್ಯೂಬ್ ಅಲ್ಲಿ ಬರುತ್ತೆ ಅಂತೆ. ಬಾ ಬೇಗ. ಹಾಯ್ ಅನ್ನು ಅಥರ್ವ, ಹಾಯ್ ಅನ್ನು ಅಥರ್ವ, ಇಲ್ಲಿ ಹಾಯ್. ಹಾಯ್ ಹಾಯ್ ಹಾಯ್. ವಿಶ್ ಯು ಹ್ಯಾಪಿ ವರಮಹಾಲಕ್ಷ್ಮಿ. ವಿಶ್ ಯು ಹ್ಯಾಪಿ. ಯೆಸ್. ಯಾರ ಫೋನ್ ಮ್ಯಾಕ್ಸಿನ್ ತೋರಿಸ್ಬೇಕಾ? ಮ್ಯಾಕ್ಸಿನ್ ಫಸ್ಟೇ ತೋರಿಸಿದೆ ಅಥರ್ವ. ಹಾ, ಪೊಲೀಸ್ ನೋಡ್ತಿದ್ದಾರೆ ಮ್ಯಾಕ್ಸ್ನ. ಯಾರು ಮತ್ತೆ ಎಂತಕ್ಕೆ ಹೋಗಿದ್ ನೀವು? ಭೂತ ಹೇಳ್ತೀಯಾ? ಹೇಳಿ. ಅಗಸ್ತ್ಯ ಇದ್ದಾನ ಮತ್ತೆ ನೀನೆ ಮತ್ತೆ ಅಗಸ್ತ್ಯ ಇದ್ನ ಮುದ್ದೆ ಬಂದಿದ. ನಾನು ಹಿತ ಚೋಸ್ತಿದ್ದೆ, ನನ್ನೇ ಅಲ್ಲಿ ಬತ್ತಿ ಅಲ್ದು ಹೊರಗೆ ಹಾಕೋದು ಹಿತಚಿಲ್ಲ. ನಾನು ಅವನ್ನ ಬತ್ತೆ ಚಿನ್ನ ಅಷ್ಟೇ. ಎಂತ ಸ್ಟೋರಿ ಇದು? ಅಗಸ್ತ್ಯ ಸ್ಟೋರಿ. ಯಾರದ ಅಗಸ್ತ್ಯ? ನನ್ನ ಫ್ರೆಂಡ್. ನಿನ್ ಫ್ರೆಂಡಾ? ಹಾ, ಆನೆ. ಆನೆನಾ? ಅವನೇ. ಅವನು ನನ್ನ ಫ್ರೆಂಡ್. ಬೇರೆ ಸ್ಟೋರಿ? ಇದಾನಾ? ಬೇರೆ ಯಾವ್ದಿಲ್ಲ ಥರ ಸ್ಟೋರಿ? ಅಲ್ಲ, ಯಾರು ಕರೆಯೋದು? ಬಹು ಕರೆಯೋದಮ್ಮ. ಓಕೆ ಫ್ಯಾಮ್, ನಿನ್ನೆ ಇದ್ದಿದ್ದು ವರಮಹಾಲಕ್ಷ್ಮಿ ಮುಗೀತು. ನಾನು ಏನಂತ ಇರೋದು ಅದೆಲ್ಲ ತೆಗಿತಾರಲ್ಲ, ಅದನ್ನೆಲ್ಲ ಏನು ವ್ಲಾಗೇ ಮಾಡೋಕ್ಕೋಗಿಲ್ಲ. ಬಿಕಾಸ್ ನಾನದು ಮರ್ತೋಗ್ಬಿಟ್ಟಿದ್ದೆ ವ್ಲಾಗ್ ಮಾಡೋದು ಅಂಥದ್ದೊಂದು ಇದೆ ಅಂತಲೇ. ಯಾಕಂದರೆ ನಿನ್ನೆ ಮಧ್ಯಾಹ್ನ ಸಾಯಂಕಾಲ ಮಾಡಿದೆ, ಆ ಪಾಪು ಬಂದಿತ್ತಲ್ಲ ಅವಾಗ. ಅದಾದಮೇಲೆ ಅದನ್ನೆಲ್ಲ ತೆಗಿವಾಗ ನಾನು ಮಾಡೇ ಇಲ್ಲ. ಫಸ್ಟ್ ಒಳ್ಳೆ ಹೇಳ್ಬೇಕಂದ್ರೆ ಸೊ ಎಲ್ಲ ಬ್ಯಾಕ್ ಟು ನಾರ್ಮಲ್, ಹೆಂಗಿತ್ತು ಹಂಗೆ ಬಂದಿದೆ. ಅದು ಏನಂತ ಇರೋದು ಕಳಸ ತೆಂಗಿನಕಾಯಿ ಇಡ್ತೀವಲ್ಲ, ಅದು ಮಾತ್ರ ಇದಕ್ಕೆ ರೆಗ್ಯುಲರ್ ಆಗಿ ಇಡೋದ್ರಿಂದ ಬಿಸಿಲಲ್ಲ ಹೆವಿ ನಮಗೆ ಆಗ್ತಿಲ್ಲ ಅಂದ್ಬಿಟ್ಟು ಮಮ್ಮಿ ಬಕೆಟಲ್ಲಿ ಸ್ವಲ್ಪ ನೆನೆಯಕ್ಕೆ ಹಾಕಿದ್ದಾರೆ. ಸೊ ಇದಾಗಿದ್ದು ನಮ್ಮ ವರಮಹಾಲಕ್ಷ್ಮಿ ವ್ಲಾಗು. ಬೇರೆ ಏನು ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ, ನಾರ್ಮಲ್. ಅದನ್ನು ಏನಂತೀವಿ ನಾವು, ಮಮ್ಮಿ ಪ್ರಕಾರ ನಾವು ಕೂರಿಸಿಲ್ಲ. ಸೊ ನಾರ್ಮಲ್ ತೆಂಗಿನಕಾಯಿಗೆ ಮುಖವಾಡ ಇಟ್ಟು ನಾರ್ಮಲ್ ಪೂಜೆ ಮಾಡಿರೋ ಥರ ಮಾಡಿರೋದು. ಬೇರೆಯವ್ರ ಥರ ಅಂದರೆ ಮಮ್ಮಿ ಕೂರಿಸೋದು ಅಷ್ಟೊಂದು ಇಲ್ಲಿಗೆ ಬಂದಮೇಲೆ, ಬೆಂಗಳೂರು ಬಂದಮೇಲೆ ಮುಖವಾಡ ಇಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ಆಫ್ ಆಲ್ ಮಮ್ಮಿ ಅಲ್ಲಿ ತನಕ ನಾರ್ಮಲ್ ಪೂಜೆನೇ. ಬೆಂಗಳೂರು ಬಂದಮೇಲೆ ಮುಖವಾಡ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಇಲ್ಲಿ ತನಕ ಇಷ್ಟೆಲ್ಲಾಗಿದೆ, ಕ್ಲೀನು ಆಯಿತು. ಇವಾಗ ಎಡಿಟ್ ಮಾಡ್ತಿರೋ ಗೊತ್ತಾಯಿತು. ಓಕೆ, ವ್ಲಾಗ್ ಮಾಡಿದ್ದಿಲ್ಲ ಅಂತ. ಇವಾಗ ಬನ್ನಿ ಹೋಗ್ಬಿಟ್ಟು ಕಮೆಂಟ್ ಓದೋಣ. ಕಮೆಂಟ್ ಬಂದಿದೆ. ಓಕೆ ಮ್ಯಾಮ್, ಕಮೆಂಟ್ ಹೇಳ್ದಂಗೆ ಇದ್ದು ನಾನು ಕಮೆಂಟ್ ಯಾವ ವಿಡಿಯೋ ಅಂದರೆ ಓದಿಲ್ಲ ಗೊತ್ತಾ? ನನ್ನ ಬರ್ಡೇಯಿಂದ ಓದಿಲ್ಲ ನಾನು. ಅಲ್ಲ ಮಮ್ಮಿ, ಅವಾಗಿಂದ ತಾನೇ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ನಮ್ಮ ಕ್ಯಾಮ್ರಾಮ್ಯಾನ್ ಯಾರು ಗೊತ್ತಾ? ಫಸ್ಟ್ ನನ್ನ ಕ್ಯಾಮ್ರಾಮ್ಯಾನ್ ಯಾರಾಗಿದ್ದರು ಅವರೇ ನಮ್ಮ ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾ ರೆಡಿ ರೂಪಾ ಜೊತೆ ನಿಮ್ಮ ವಿಘ್ನೇಶ್. ಕರೆಕ್ಟ್ ಅಲ್ಲ ಮಮ್ಮಿ? ಓದ್ಕೊಂಡು ಹೋಗ್ತೀನಿ. ಇಂಥ ಕೆಲಸ ಕ್ಯಾಮ್ರಾ ಗಡ್ಡ ಮಾಡೋದು ಮಾಡ್ತಾರೆ. ಒಬ್ರು ಹಾಕಿದ್ರು, ವಿಶ್ವಾಸ್ ಗೌಡ ಅಂತ, ನನ್ನ ಬರ್ಡೇ ವ್ಲಾಗು. ಅಣ್ಣ, ನಾನು ನಿಮ್ಮ ಅಭಿಮಾನಿ. ಮಮ್ಮಿ ಕರೆಕ್ಟಾಗಿ ತೆಗೆದಿದ್ದೀರಾ ಅಣ್ಣ? ಫಸ್ಟ್ ಕಮೆಂಟ್ ಆ್ಯಂಡ್ ವ್ಯೂ, ಐ ಲಿಟ್ರಲಿ ಓಪನ್ ದಿಸ್ ವಿಡಿಯೋ ಇನ್ 1 minute ಅಂತ ಹಾಕಿದ್ರು.
ಸೊ ಅದರಲ್ಲಿ ನಾನು ನಿಮಗೆ ರಿಪ್ಲೈ ಮಾಡಿದ್ದೀನಿ, ಬಟ್ ನಾನು ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ ಬಿಕಾಸ್ ಎಕ್ಸಾಮ್ ನಡೀತಿತ್ತು. ಸೊ ಅದಕ್ಕೋಸ್ಕರ ಏನು ರಿಪ್ಲೈ ಮಾಡೋಕ್ಕೆ ಹೋಗಿದ್ದಿಲ್ಲ, ಮತ್ತು ಅವಾಗ ವ್ಲಾಗು ಮಾಡ್ತಿದ್ದಿಲ್ಲ ನಾನು. ಸೊ ಅದಕ್ಕೆ ರಿಪ್ಲೈ ಮಾಡಿದ್ದೀನಿ ಅಲ್ಲೇ. ಅದ್ರ ಜೊತೆ ಸೆಕೆಂಡ್ ಅವತ್ತು ಬರ್ಡೇ ವ್ಲಾಗಿಗೆ ಇನ್ನೊಂದು ಬಂದಿತ್ತು, ಡೈಲಿ ವ್ಲಾಗ್ಸ್ ಮೇ ಗೆಟ್ ಮೋರ್ ಸಬ್ಸ್ಕ್ರೈಬರ್ಸ್ ಅಂತ. ಹೌದು, ಡೈಲಿ ವ್ಲಾಗ್ಸ್ ಫಸ್ಟ್ ಮಾಡ್ತಿದ್ದೆ, ಯಾಕಂದರೆ ನನಗೆ ಸೆಕೆಂಡ್ PU ಆದಮೇಲಿಂದ ತುಂಬ ಗ್ಯಾಪ್ ಇಟ್ಟಿತ್ತು. 2 ಮಂತ್ಸ್ ಮಮ್ಮಿ ರಜಾ ನನಗೆ ಇದ್ದಿದ್ದು ಅವಾಗ 2 ಮಂತ್ಸ್ ಅನ್ಸುತ್ತಲ್ಲ, 2 ಮಂತ್ಸ್ ಏನೋ ಇತ್ತು. ಸೊ ಅವಾಗ ವ್ಲಾಗು ಇದು ಮಾಡ್ತಿದ್ದೆ. ಇವಾಗ ಏನಂದರೆ ರಜಾ ಅಷ್ಟೊಂದು ಸಿಗ್ತಿಲ್ವಲ್ಲ, ಸೊ ಮಾಡ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಕಮೆಂಟ್ ಬಂದಿರೋದು ಮಮ್ಮಿ ಬಿರಿಯಾನಿ, ಇದಕ್ಕೆ ಮಮ್ಮಿ ಬಿರಿಯಾನಿ ರೆಸಿಪಿ ಮಾಡಿದ್ರಲ್ಲ ಅದಕ್ಕೂ ಡೈಲಿ ವ್ಲಾಗ್ಸ್ ಅಂತ ಹಾಕಿದ್ದಾರೆ. ಅಯ್ಯೋ ನಿಮ್ದಕ್ಕೆ ಮಾತ್ರ ಹಿಂಗೆ ಅನ್ನಿ ಡೈಲಿ ವ್ಲಾಗ್ಸ್ ಅಂತ ಹಾಕಿದ್ದಾರೆ, ಅದಕ್ಕೂ ಡೈಲಿ ವ್ಲಾಗ್ಸ್ ಅಂತ ಕಮೆಂಟ್ ಬಂದಿದೆ. ಮತ್ತು ನಾವು ಕಾರ್ ತೊಗೊಂಡ್ರಲ್ಲ ಅದಕ್ಕೆ ಕಮೆಂಟ್ ಬಂದಿರೋದು, ಯು ಶುಡ್ ಹ್ಯಾವ್ ಟು ಬೈ ಡೀಸೆಲ್ ಬ್ರೋ ಅಂತ. ಸೊ ಡೀಸೆಲೇ ನಾ ಪಪ್ಪ ಏನಂತೀವಿ ಅದು, ಪಪ್ಪಾಗಿದ್ದಿದ್ದು ಫುಲ್ ಮೈಂಡಲ್ಲಿ ಡೀಸೆಲ್ ತೊಗೊಬೇಕು ಅಂತ. ಯಾಕಂದರೆ ಈಕೋನು ನಾವು ಸೇಲ್ ಮಾಡಿದಾಗ ಪೆಟ್ರೋಲ್ ಬಿಟ್ಟರೆ ನೆಕ್ಸ್ಟ್ ನಾವು ಡೀಸೆಲ್ ತೊಗೊಬೇಕಂತಲೇ ಇದ್ದಿದ್ದು. ಬಟ್ ಆದರೆ ಏನಂದರು ಅಂದರೆ ಏನು ಲಾಸ್ಟಿಗೆ ಏನು ಡೀಸೆಲ್ಲು ಏನಪ್ಪ ಅದು ಮೇಂಟೆನೆನ್ಸ್ ಎಲ್ಲ ಜಾಸ್ತಿ ಅಂತ ಏನೋ ಹೇಳಿದ್ರು. ಬಟ್ ನಮಗೆ ಇಷ್ಟ ಇದ್ದಿದ್ದು ಆ್ಯಕ್ಚುಲಿ ಡೀಸೆಲ್ ತೊಗೊಬೇಕು ಅಂತ. ನೆಕ್ಸ್ಟು ಹೊಸ ಕಾರ್ ಪೂಜೆಗೆ ನಿಮ್ಮ ಡ್ಯಾಡಿ ಬಂದಿಲ್ವಾ? ನಾನು ಆ ವ್ಲಾಗಲ್ಲೂ ಮೆನ್ಷನ್ ಮಾಡಿದ್ದೀನಿ, ಡ್ಯಾಡಿನೂ ಕರೆದಿದ್ದೆ. ಬಟ್ ಆದರೆ ಏನಂದರೆ ಆಫೀಸ್ ಇದೆಯಲ್ಲ, ಸ್ನೋಕರ್ ಆಫೀಸು, ಸೊ ಅದಕ್ಕೋಸ್ಕರ ಅವ್ರು ಬರೋಕ್ಕಾಗಿಲ್ಲ. ಬಟ್ ಆದರೆ ನೈಟ್ ಬಂದಾಗ ನಾನು ಆ ವ್ಲಾಗಲ್ಲಿ ತೋರಿಸಿದ್ದೀನಿ ಅನಿಸುತ್ತೆ. ಅವರು ಗಾಡಿ ಕೊಟ್ಬಿಟ್ಟು ಹೋಗಿದ್ರು, ಪೂಜೆ ಮಾಡಿಸ್ಕೊಂಬನ್ನಿ ಯಾಕಂದರೆ ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು. ಸೊ ಇಷ್ಟ ಆಗಿತ್ತು ನಿಮ್ಮ ಕಮೆಂಟ್ದು, ಇಷ್ಟು ದಿನ ಓದಿದ್ದಿಲ್ಲ, ಇವತ್ತು ಓದಿದ್ದೀನಿ. ಸೊ FM ಹಿಂಗೆ ಸಪೋರ್ಟ್ ಮಾಡ್ತೀರಿ ನಮಗೆ, ಆದಷ್ಟು ಬೇಗ ಇನ್ನು ಒಳ್ಳೆ ಕಂಟೆಂಟಲ್ಲಿ ಬರ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವೀಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು. ನಮ್ಮಮ್ಮ ಅದು ಏನಕ್ಕೆ ಆಫ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ. ಹಿಂಗೆ ಗೊತ್ತಿದ್ರು ನಾನು ಥ್ಯಾಂಕ್ ಯು ಸೋ ಮಚ್ ಅನ್ನೋಷ್ಟೆಲ್ಲ ಆಫ್ ಮಾಡಿದ್ರು. ಎಲ್ಲಿದ್ದೆ? ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ವಿಯಾ ವ್ಲಾಗ್ಸ್. ಸೊ ಇನ್ನೊಂದು ಕಂಟೆಂಟ್, ಬೆಸ್ಟ್ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವೀಡಿಯೋ. ಲವ್ ಯು, ಟೇಕ್ ಕೇರ್, ಬೈ FM. ಬಾಯ್. ಬಾಯ್. ಬಾಯ್.